ಎಷ್ಟು 90 ಹೇಳಿದ್ರು ಅವ್ರು 90 ಹೊಡೆದು ಹೇಳ್ತಾ ಅವರೆಲ್ಲ 90%. ಹಂಗೆ ಹೇಳಿದ್ರೆ ಅದು ಹಂಗೆ ಅನ್ಸುತ್ತಾ ಏನಾದ್ರು 90 ಅನ್ಸಿದ್ರೆ ಅದನ್ನ ಹೇಳ್ಬೇಕಲ್ಲ ಜೋರಾಗಿ. ಒಂದು ನಿಂತ್ಕೊಳ್ರಿ, ಇಬ್ರು ಮಾಡೆಲ್ ಬನ್ರಿ, ಇವಾಗ ನೋಡಿ ಪರ್ಸೆಂಟೇಜ್ ಸುಮ್ಮನೆ ಕಂಪೇರ್ ಮಾಡಿರಿ. ಜಸ್ಟ್ ಲುಕಿಂಗ್ ಅಟ್ ದರ್ ಫೇಸಸ್. ಅರ್ಥ ಆಗ್ತಾ ಇದೆ ನಿಮಗೆ ಮೇಡಮ್? ಗೊತ್ತಿಲ್ಲದಂಗೆ ನನ್ನ ಪ್ರಕಾರ ಯು ಆರ್ ನಾಟ್ ಎಕ್ಸ್ಪೀರಿಯನ್ಸಿಂಗ್ ಯುವರ್ ಲೈಫ್. ಮಡುಗಟ್ಟಿದ ದುಃಖ ಕಾಣಿಸ್ತಾ ಇದೆ ನನಗೆ. ಅದೇನೇ ಇರಲಿ, ಚಾರ್ಲಿ ಚಾಪ್ಲಿನ್ ಇರ್ಬೇಕಾದ್ರೆ ಮಾಡಿ. ಚಾರ್ಲಿ ಚಾಪ್ಲಿನ್ ಒಂದು ಮಾತು ಹೇಳ್ತಾನೆ, ನಾನು ನಗಿಸೋನು, ನನ್ನ ನೋವುಗಳಿದ್ದರೆ ಯಾವಾಗ ತೋಡ್ಕೋತೀನಿ ಅಂದರೆ ಮಳೆ ಸೀನ್ ಇದ್ದರೆ ತೋಡ್ಕೋತೀನಿ ಅಂತ ಹೇಳಿದ್ದಾನೆ. ಆ ಮಳೆ ಜೊತೆಗೆ ನನ್ನ ನೋವುಗಳು ಹೋಗಲಿ ಅಂತ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಆ ಒಂದು ಮಡುಗಟ್ಟಿದ ದುಃಖ ನಿಮ್ಮ ಮುಖದಲ್ಲಿ ಆವರಿಸಿದೆ. 90 ಖಂಡಿತ ಕಾಣಿಸ್ತಾ ಇಲ್ಲ ನನಗೆ. ಐ ಆಮ್ ನಾಟ್ ಸೀಯಿಂಗ್ ಈವನ್ 5 to 10%. ನೀವು ಇವತ್ತಿನ ವರ್ಕ್ಶಾಪ್ ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನು ಹೇಳಿದ್ದೀನಿ ಪಾಯಿಂಟ್ಸು ವರ್ಕ್ ಮಾಡಿ, ನಮ್ಮ ಯೂಟ್ಯೂಬ್ ನೋಡಿ, ಪುಸ್ತಕ ಓದಿ, ಮೇ ಬಿ ಆಫ್ಟರ್ ಸಮ್ ಟೈಮ್ ಇನ್ನೊಂದ್ಸರಿ ಟ್ರೈನಿಂಗಿಗೆ ಬಂದಾಗ ಐ ಕ್ಯಾನ್ ಸಿ ಎ ಚೇಂಜ್ ಇನ್ ಯು. ಸುಮಾರು ಜನ ಏನು ಅಂದ್ಕೊಂಡಿದ್ದೀವಿ ಅಂದರೆ, ನಾವು ಸ್ವಲ್ಪ ಫೇರ್ ಕಾಂಪ್ಲೆಕ್ಷನ್ ಇದ್ದರೆ ಅವರೆಲ್ಲ ತುಂಬ ಅಟ್ರಾಕ್ಟಿವು, ತುಂಬ ಮತ್ತೊಂದು ಮಗದೊಂದು ಅಂತ ಅಂದ್ಕೊತೀವಿ. ನೀವು ಆ ಥರ ಇಲ್ಲ. ಅದು ಉದಾಹರಣೆ ನೀವೇ. ಆ ಥರ ಆಗಬಾರ್ದು ಅಂತ. ಇಟ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್ ಫಾರ್ ಯು. ಅವ್ರು ಯಾರೋ ಏನು ನಿಮ್ಮನ್ನು ಹಾಳ್ಕೊಳ್ಳಲ್ಲ, ಬಿಕಾಸ್ ದೇ ಆರ್ ಆಲ್ ಕಾಲೀಗ್ಸ್. ಜಸ್ಟ್ ಟು ಗಿವ್ ಎನ್ ಎಕ್ಸಾಂಪಲ್, ಬಿಕಾಸ್ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದಲ್ಲಿ ನಾನು ಅವರ್ ಫೇಸ್ ವಿಲ್ ರಿಫ್ಲೆಕ್ಟ್. ಸೊ ಇವತ್ತಿಂದ ಇನ್ನೊಂದು ಸ್ವಲ್ಪ ಸ್ಮೈಲಿಗೆ ಜಾಸ್ತಿ ಮಾಡಿ, ಒಂದು ಸ್ವಲ್ಪ ಸ್ಮೈಲ್ ಮಾಡಿ. ಇಷ್ಟೇನಾ ಸ್ಮೈಲ್ ಮ್ಯಾಕ್ಸಿಮಮ್? ಒಂದು ಫೋಟೋ ತೆಗಿತಾ ಇರೋದಾರ ಒಂದು ಸುಮ್ಮನೆ ಪೋಸ್ ಕೊಟ್ಟರೆ ಇವಾಗ ಏನಾಯ್ತು ರೀ, ಒಂದು 25-30 ಮೀಟರ್ ಓಡ್ತಾ ಇದೆಲ್ಲ, 25-30-40-50 ಓಡ್ತಾ ಇದೆ, ಗೊತ್ತಾಗ್ತಾ ಇದೆ ನಿಮಗೆ? ಸೊ ನಾವು ಅಟ್ಲೀಸ್ಟ್ ಆರ್ಟಿಫಿಷಿಯಲ್ ಆಗಾರು ಟ್ರೈ ಮಾಡಬೇಕು. ಅದು ಬರ್ತಾ ಬರ್ತಾ ನ್ಯಾಚುರಲ್ ಆಗಿ ಹೋಗ್ಬಿಡುತ್ತೆ. ಏನಂತೀರಿ? ದಿಸ್ ಮೈ ಸಿನ್ಸಿಯರ್ ಅಡ್ವೈಸ್, ಬಿಕಾಸ್ ಐ ಆಮ್ ಯುವರ್ ವೆಲ್ ವಿಷರ್ ಆ್ಯಂಡ್ ಫ್ರೆಂಡ್. ಓಕೆ ಓಕೆ, ಇವರೇನೋ ಪ್ರಶ್ನೆ ಕೇಳಕ್ಕೆ ಬಂದ್ರಲ್ಲ, ಅವ್ರು ಹೆಂಗಿದ್ದಾರೆ ನೋಡೋಕ್ಕೆ? ಹಾಂ, ಕ್ವಶನ್ ಕೇಳ್ತಾರೆ. ನಿಮ್ಮನ್ನು ಏನಾದ್ರು ಕೇಳಬೇಕು ಅಂದ್ರೆ ಕೇಳೋಕ್ಕಾಗತ್ತಾ ನೀವು? ಓಕೆ, ಅವ್ರು ಕೇಳಿದ್ಮೇಲೆ ನೀವು ಕೇಳ್ತೀರಾ? ಓಕೆ, ಎಸ್. ನಾನು ರಶ್ಮಿ ಅಂತ, BEU QC ಫಾರ್ಮಕಾಗ್ನಸಿ ಹಿಮಾಲಯ ವೆಲ್ನೆಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಕ್ವೆಶನ್, ನಮ್ಮ ಹೋಲ್ ಟೀಮ್ ಕ್ವೆಶನ್ ಏನು ಅಂದರೆ, ಒಂದು ಟೀಮಲ್ಲಿ ಬೇರೆ ಬೇರೆ ಜಾಗದಿಂದ ಬೇರೆ ಬೇರೆ ವ್ಯಕ್ತಿಗಳು ಒಂದು ಟೀಮಿಗೆ ಜಾಯ್ನ್ ಆಗಿರ್ತಾರೆ. ಅವ್ರು ಎಲ್ಲರನ್ನೂ ಒಟ್ಟಿಗೆ ಆ್ಯಸ್ ಅ ಟೀಮ್ ಹೇಗೆ ಮೋಟಿವೇಟ್ ಮಾಡಬೇಕು ಅಂದರೆ, ಡಿಫ್ರೆನ್ಸಸ್ ಎಲ್ಲ ಇರುತ್ತೆ, ಬಟ್ ಸ್ಟಿಲ್ ಅವ್ರು ಒಟ್ಟಿಗೆ ಇರಬೇಕು ಅನ್ನೋದಕ್ಕೆ. ಅಲ್ಲಿ ಮೇಲಿರೋ ಒಂದೇ ಒಂದು ಪುಸ್ತಕ ಇಟ್ಕೊಂಬನೆ. ನಾನು ಸುಮಾರು ವರ್ಷಗಳ ಹಿಂದೆ ಕೀಳರಿಮೆ ಅಂತ ಫಸ್ಟ್ ಪುಸ್ತಕ ಬರೆದೆ. ಆ ಕೀಳರಿಮೆ ನೀವೇ ಶೋಕೇಸ್ ಮಾಡಲ್ಲ, ಇಲ್ಲ ಇವ್ರಿಗೆ ಕೊಡಿ, ಇವ್ರು ಮಾಡಲ್ಲ, ಹಂಗೆ ಇಟ್ಕೊಂಡಿರಿ ಕವರ್ ಪೇಜ್. ಕೀಳರಿಮೆ ಎಂಡಿಂಗಲ್ಲಿ ಏನು ಹೇಳಿದೆ ಅಂದರೆ, ಸುಮ್ಮನೆ ಅವ್ರಿವ್ರಿಗೆ ಕಂಪೇರ್ ಮಾಡ್ಕೊಂಡು ಕೊರಗಬೇಡಿ ಹಿಂದೆ. ನಾನು ಇಲ್ಲಿ ನಿಮಗೆ ಆಸ್ ಅನ್ ಎಕ್ಸಾಂಪಲ್ ಇವರಿಬ್ಬರನ್ನ ಕಂಪೇರ್ ಮಾಡಿದ್ದೀನಿ ಹೊರತು ಲೈಫಲ್ಲಿ ಇನ್ನೊಬ್ರಿಗೆ ಕಂಪೇರ್ ಮಾಡ್ಕೊಂಡ್ರೆ ನಾನು ಬೆಳಗಿದ್ದೀನಿ, ಅವರಷ್ಟು ಬೆಳಗಿಲ್ಲ ಅಂತ ಕೊರಗೋದು ಬೇಕಾಗಿಲ್ಲ. ಯಾಕಂದ್ರೆ ನಿಮಗೆ ಗೊತ್ತಿರಲಿ, ಪ್ರಪಂಚದ ಮತ್ತೊಂದು ಮಗ್ಗುಲಿನಲ್ಲಿ ಅವರು ತುಂಬ ಬೆಳ್ಳಗಾಗ್ಬಿಟ್ಟಿದ್ದೀವಿ, ಕರ್ಗಾಗೋಣ ಅಂತ ಬೀಚಲ್ಲಿ ಮಲಕತ್ತಾರಂತೆ. ದೇರ್ ಆರ್ ಪೀಪಲ್ ಲೈಕ್ ದಟ್ ಆಲ್ಸೋ. ಅದು ನಮಗೆ ಗೊತ್ತಾಗೋಗ್ಬಿಟ್ರೆ ನಾವು ಟೆನ್ಷನ್ನೇ ಮಾಡ್ಕೊಳ್ಳಂಗಿಲ್ಲ. ಸೊ ದೆನ್ ಐ ಕೇಮ್ ಟು ನೋ ದಟ್ ವಿ ಹ್ಯಾವ್ ಟು ಗೋ ವಿತ್ ದ ಯುನೀಕ್ನೆಸ್ ಆಫ್ ದಿ ಪರ್ಸನ್ಸ್. ಅದೇ ಈ ಅನನ್ಯತೆಯ ರೀತಿ ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ ಅನ್ಲಾಕ್ ದ ಪವರ್ ಆಫ್ ಯುನೀಕ್ನೆಸ್ ಅಂತ ಬರೆದಿದ್ದೇನೆ. ಆ ಯುನೀಕ್ನೆಸ್ ಏನು? ಇಲ್ಲಿ ನೀವು 31 ಜನ ಇದ್ದರೆ 31 ಜನವೂ ವಿಭಿನ್ನ. ಫಾರ್ ಯುವರ್ ಇನ್ಫಾರ್ಮೇಶನ್, ಆ 31 ಜನ ಇಲ್ಲೇನಿದ್ದಾರಲ್ಲ, ಇವ್ರ ಥರ ಇಡೀ ಪ್ರಪಂಚದಲ್ಲಿ ಇಲ್ವಂತೀಗ. ಹಿಂದೆ ಹುಟ್ಟಿರ್ಲಿಲ್ವಂತೆ, ಮುಂದೆ ಹುಟ್ಟಲ್ವಂತೆ. ಅಂದರೆ ಈ ಭೂಮಿಗೆ ಬರ್ತಾ ಇರುವಂತಹ ಒಂದೊಂದೇ ಮಾಸ್ಟರ್ ಪೀಸ್ಗಳು ನಾವೆಲ್ಲ.
ಇದನ್ನ ಅರ್ಥ ಮಾಡ್ಕೋತಾ ಇಲ್ಲ. ದಟ್ ಈಸ್ ದಿ ಸ್ಪೆಷಾಲಿಟಿ ಆಫ್ ಈಚ್ ಅಂಡ್ ಎವರಿ ಇಂಡಿವಿಜುವಲ್. ಅದೆಂಗೆ ಒಂದೇ ಥರ ಇರೋಕ್ಕೆ ಸಾಧ್ಯ ಆಗುತ್ತೆ? ಈಗ ಫಾರ್ ಎಕ್ಸಾಂಪಲ್ ಒಂದೇ ಥರ ಬೊಂಬೆಗಳನ್ನು 5 ಇಟ್ಟರೆ ಕನ್ಫ್ಯೂಷನ್ ಆಗ್ತದಲ್ಲ. ಎಲ್ಲ ಒಂದೇ ಥರ ಕಂಡಿದ್ರೆ ಮದುವೆ ಆದವ್ರ ಕತೆ ಏನು? ಕರೆಕ್ಟ್. ಸೊ ಇಂಡಿವಿಜುವಾಲಿಟಿ, ಯುನೀಕ್ನೆಸ್ ಇರೋದು ಒಳ್ಳೆಯದು. ಆ ಯುನೀಕ್ನೆಸ್ನಲ್ಲಿ ಅವರ ಸ್ಟ್ರೆಂತ್ಸು, ವೀಕ್ನೆಸ್ಸು, ಸ್ವಾಟ್ ಅನಾಲಿಸಿಸ್ ಇದೆಲ್ಲ, ಆಪರ್ಚುನಿಟೀಸು, ಥ್ರೆಟ್ಸು, ಅದ್ರ ಮೇಲೆ ವರ್ಕ್ ಮಾಡಬೇಕು. ಅವ್ರ ಸ್ಟ್ರೆಂತ್ ಏನು? ಈಗ ಫಾರ್ ಎಕ್ಸಾಂಪಲ್ ಇವ್ರದ್ದೇನೋ ಒಂದು ಸ್ಟ್ರೆಂತ್ ಇತ್ತು ಅಂದರೆ ಆ ಸ್ಟ್ರೆಂತ್ ಇರೋ ಕೆಲಸ ಜಾಸ್ತಿ ಮಾಡಿಸ್ತಾ ಹೋಗ್ಬೇಕು. ವೀಕ್ನೆಸ್ ಇಟ್ಕೊಂಡು ತಿಳ್ಕೊಂಡು ಗ್ರ್ಯಾಜುಲಿ ಅವ್ರಿಗೆ ಆ ಸ್ಕಿಲ್ ಡೆವಲಪ್ ಮಾಡಿದ್ರೆ ಬೆಳೆದು ಬಿಡ್ತಾರೆ. ಸೊ ಅನನ್ಯತೆ ಇರಿ, ಕನಸುಗಳನ್ನು ನನಸಾಗಿಸಿ ಬದುಕು ಬದಲಿಸಬಲ್ಲ ಕೃತಿ ಅಂತ ಹೇಳಿದ್ದೀನಿ. ಎಷ್ಟು ಧೈರ್ಯ ನನಗೆ ಅಂದರೆ, ಇಫ್ ಯು ಅಂಡರ್ಸ್ಟ್ಯಾಂಡ್ ಯುವರ್ ಯುನೀಕ್ನೆಸ್ ಯು ಕ್ಯಾನ್ ಎಕ್ಸೆಲ್ ಇನ್ ಯುವರ್ ಕೆರಿಯರ್ ಅನ್ನೋದು ಅರ್ಥ ಆಯಿತು. ಸೊ ನನ್ನ ಯುನೀಕ್ನೆಸ್ನ ಅರ್ಥ ಮಾಡಿಕೊಂಡು ಬೇರೆಯವರ ಯುನೀಕ್ನೆಸ್ನ ನಾನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ಬಿಟ್ರೆ ಅದೆಂಥದ್ದೇ ಟೀಮ್ ಇರಲಿ ನಾವು ಹ್ಯಾಂಡಲ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಲೀಡರ್ ಈಸ್ ದಿ ಒನ್ ಹೂ ಈಸ್ ಎ ಬೆಸ್ಟ್ ಟೀಮ್ ಪ್ಲೇಯರ್, ನಾಟ್ ಎ ಲೀಡ್ ಪ್ಲೇಯರ್. ಟೀಮ್ ಒಳಗಡೆ ಇದ್ಕೊಂಡು ಅವ್ರ ಜೊತೆಗೆ ನಮ್ಮ ಸೆಕ್ಯೂರಿಟಿ ಚೀಫ್ ಮಂಜುನಾಥ್ ಅವ್ರು ಬೇರೆಯವ್ರ ಕೈಲೂ ಹೇಳಿ ಮಾಡಿಸ್ಬೋದಿತ್ತು, ಅವರೇ ಯಾಕೆ ಚೇರ್ ಎತ್ತಿಟ್ರು? ಸೊ ವಿ ಶುಡ್ ಬಿ ಸಚ್ ಎಕ್ಸಾಂಪಲ್ಸ್. ದೆನ್ ಪೀಪಲ್ ವಿಲ್ ಆಟೋಮೆಟಿಕಲಿ, ಅವ್ರ ಜೂನಿಯರ್ಸ್ ಇದ್ರೂ ಹೋಗಿ ಕೆಲಸ ಮಾಡ್ತಾರೆ, ಸರ್ ಬನ್ನಿ ಸರ್ ನಾವು ಮಾಡ್ತೀವಿ ಅಂತ ಮುಂದೆ ಬರ್ತಾರಾಗ. ಬಟ್ ಅಟ್ಲೀಸ್ಟ್ ವಿ ಶುಡ್ ಇನಿಷಿಯೇಟ್. ಓಕೆ, ಎಸ್. ಈಗ ನಿಮ್ಮ ಫ್ರೆಂಡ್ ಇವ್ರ ಪರಿಚಯ ನಿಮಗೆ? ಹಾಂ, ಇವ್ರ ಬಗ್ಗೆ ಒಂದೆರಡು ಮಾತು. ಅಷ್ಟು ಪರಿಚಯ ಇಲ್ಲ. ಓಕೆ, ಈಗ ಇವ್ರೊಂದು ಪ್ರಶ್ನೆ ಕೇಳ್ಬಿಡ್ತಾರೆ, ನೋಡೋಣ. ಈಗ ನೀವು ಮಾಡೋದು. Rani Aishwarya Devi from Himalaya Wellness Company. I joined on December 2nd. 6 months completed. ನಾನೇನೋ ಕೇಳ್ತೀನಿ ಅಂದರೆ, ಸರಿ, ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಎಲ್ಲ ಟೈಮಲ್ಲೂ ನಾವು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಲ್ಲ ಸರ್. ಕೆಲವು ಸತಿ ಮಿಸ್ ಆಗುತ್ತೆ. ಅದನ್ನ ಯಾವ ಥರ ನಾವು ಪ್ರಾಪರಾಗಿ ಯುಟಿಲೈಸ್ ಮಾಡ್ಬೋದು? ಯಾರೋ ಒಬ್ರು ಕೇಳಿದ್ರಂತೆ, ಟ್ರೈನ್ ದಿನ ಲೇಟಾಗಿ ಬರ್ತಾ ಇದೆ, ಏನಕ್ಕೆ ಟೈಮು ಅಂತ ಇಡಬೇಕು ಅಂತ. ಎಷ್ಟು ಲೇಟಾಗಿ ಬರುತ್ತೆ ಅಂತ ತಿಳ್ಕೊಳ್ಳೋಕ್ಕಾರೋ ಟೈಮ್ ಟೇಬಲ್ ಬೇಕು. ಸೇಮ್ ವೇ ನಾನು ಎಷ್ಟು ಕೆಲಸ ಆಯಿತು ಎಷ್ಟು ಕೆಲಸ ಆಗಲಿಲ್ಲ ಅಂತ ತಿಳ್ಕೊಳ್ಳೋಕ್ಕಾದ್ರೂ ನಾನು ಲಿಸ್ಟ್ ಮಾಡ್ಕೋಬೇಕು. ಅದು ಪೆಂಡಿಂಗ್ ಉಳಿದಿದ್ದನ್ನು ನೆಕ್ಸ್ಟ್ ಡೇಗೆ ಹಾಕೋಬೇಕು. ಸೊ ಹಾಗೆ ನಾವು ವರ್ಕ್ ಮಾಡ್ತಾ ಹೋದರೆ ಅದು ಸಾಧ್ಯ ಆಗುತ್ತೆ. ನಾನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀನಿ. ಹಂಗೆ ಅಂದ್ಬಿಟ್ಟು ಎಲ್ಲ ದಿನ ಏನು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಆದರೆ ಅದು ಕಾನ್ಷಿಯಸ್ ಆಗಿರೋದ್ರಿಂದ ನಾನೇನು ಮಾಡ್ತೀನಿ, ಆ ಟೈಮ್ನ ಗೌರವ ಕೊಡ್ತಾ ಇರ್ತೀನಿ. ಆ ಟೈಮ್ ನನಗೆ ಗೌರವ ಕೊಡುತ್ತೆ. ಸೊ ಗಿವ್ ರೆಸ್ಪೆಕ್ಟ್ ಟು ದ ಟೈಮ್. ಟೈಮ್ ವಿಲ್ ಸಪೋರ್ಟ್ ಯು ಟು ಗೋ ಬಿಗ್, ಗ್ರೋ ಬಿಗ್. ಏನಂತೀರಿ? Yes, sir. ಓಕೆ, ಫೈನ್, ಥ್ಯಾಂಕ್ ಯು. ಸುಮ್ಮನೆ ಯಾಕೆ ಉದಾಹರಣೆ ತಗೊಂಡೆ ಅಂದರೆ ಇಲ್ಲಿ ಸುಮಾರು ಜನ ತಗೋಬೋದು ಇಲ್ಲಿ.